ಇನ್ನೊಂದು ಕಡೆ ಕಸ್ಟಡಿಯಲ್ಲಿ ತುಂಬ ಹೊತ್ತು ಸಿಗರೇಟ್ ಸೇದದೇ ಇದ್ದರೆ ಆಗೋದಿಲ್ಲ, ಒಂದು ಸಿಗರೇಟ್ ಕುಡಿ ಅಂತ ಮನವಿ ಅಂತೆ ದರ್ಶನ್. ಒಂದು ಸಿಗರೇಟ್ ಕುಡಿ, ಕೈ ನಡಗುತ್ತೆ ನನಗೆ ಸಿಗರೇಟ್ ಸೇದದೆ ಹೋದರೆ ಅಂತ. ಪೊಲೀಸರು ಡೋಂಟ್ ಕೇರ್. ನಮಗೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಪೊಲೀಸರು ತುಂಬ ಸ್ಟರ್ನ್ ಆಗಿದ್ದಾರೆ, ಸ್ಟ್ರಿಕ್ಟ್ ಆಗಿದ್ದಾರೆ. ಸಿಗರೇಟ್ ಸೇದದೆ ಹೋದರೆ ಕೈ ನಡಗುತ್ತೆ, ಒಂದು ಸಿಗರೇಟ್ ಕುಡಿ ಸಿಗರೇಟ್ ಕುಡಿ ಸಿಗರೇಟ್ ಕುಡಿ ಅಂತ. ನಥಿಂಗ್ ಡೂಯಿಂಗ್, ಸುಮ್ಮನೆ ನಿಂತ್ಕ ಅಂದ್ರಂತೆ ಪೊಲೀಸರು. ಈ ಊಟ ಸೇರೋದಿಲ್ಲ ನನಗೆ, ಹೊರಗಡೆಯಿಂದ ಊಟ ತರಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂದ್ರೆ ನಥಿಂಗ್ ಡೂಯಿಂಗ್. ಎಲ್ಲರೂ ಏನು ತಿಂತಾರೋ ಅದನ್ನೇ ತಿನ್ನು ಅಂದ್ರಂತೆ. ರಾತ್ರಿ ಎಲ್ಲರಿಗೂ ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ಅನ್ನ ಸಾಂಬಾರು ಬೇಡ, ಮಜ್ಜಿಗೆ ಅನ್ನ ಬೇಕು ಅಂದಂತೆ. ಬೆಳಗ್ಗೆ ರೈಸ್ ಬಾತು, ಇಡ್ಲಿ. ನಾನು ತಿಂಡಿ ತಿನ್ನೋದು ಏನು ತಿನ್ನೋದಕ್ಕೇನು ಅಲ್ಲೇ ಕಾಫಿ ಬೇಕು, ಬಿಸ್ಕೆಟ್ ಸಾಕು ಅಂದಂತೆ. ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದಿದ್ದಾರೆ. ರಾತ್ರಿ ಬಿರಿಯಾನಿ ತಂದು ಕೊಟ್ಟರು ಚಿಕ್ಕಪೇಟೆಯಿಂದ ಅಂತ ಸುದ್ದಿ ಬಂದುಬಿಡ್ತು. ಬಿರಿಯಾನಿ ತಂದು ಕೊಟ್ಟರು ಅಂತ. ಅದು ನೋಡಿದ್ರೆ ಅಲ್ಲೊಂದು ಈ ನಾವು ಸುಮ್ಮನೆ ತಮಾಷೆ ಕಬಡ್ಡಿ ಗ್ಯಾಂಗ್ ಅಂತ ಕರಿತೀವಿ. ಪೊಲೀಸರು ಸಫಾರಿ ಹಾಕ್ಕೊಂಡು ನಿಂತಿರ್ತಾರೆ ನೋಡಿ. ಈ VIP ಮೂಮೆಂಟ್ಗಳಿದ್ದಾಗ ಜನರನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ ಇದೆ ಬೆಂಗಳೂರು ಪೊಲೀಸರಲ್ಲಿ. ನೀವು ಒಬ್ಬ ಮನುಷ್ಯನ ರೆಗ್ಯುಲರ್ ಆಗಿ ನೋಡಿರ್ತೀರಿ. ಏನು VIP ಮೂಮೆಂಟ್ ಇದ್ರೂ ಗಟ್ಟಿಯಾಗಿ ನಿಂತ್ಕೊಂಡು ಜನರನ್ನು ಹ್ಯಾಂಡಲ್ ಆ ಟೀಮ್ನವ್ರನ್ನ ಕರೆಸಿರ್ತಾರಲ್ಲಿ. ಈ ಥರದ ಹೈ ಪ್ರೊಫೈಲ್ ಕೇಸ್ಗಳಿದ್ದಾಗ, VIP ಮೂಮೆಂಟ್ ಇದ್ದಾಗ. ಎಲ್ಲ ಆದಮೇಲೆ ಕಸ್ಟಡಿಗೆ ತಗೊಂಡು ವಾಪಸ್ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಬಂದ್ಮೇಲೆ ಅವ್ರು ಊಟ ಆಗಿಲ್ಲ ಸರ್ ಅಂದಿದ್ದಕ್ಕೆ ಪಾಪ ACP ಬಿರಿಯಾನಿ ತರಿಸ್ರಿ ಇವ್ರಿಗೆ ಅಂತ ತರಿಸ್ಕೊಟ್ಟಿದ್ದಾರೆ. ಪಾಪ ತಮ್ಮ ಸ್ಟಾಫಿಗೆ ತರಿಸಿದ್ದದು ಇವ್ರಿಗೆಲ್ಲ ಅಲ್ಲ. ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಬೆಳಗ್ಗೆ ರೈಸ್ ಬಾತು, ಇಡ್ಲಿ. ತಿಂಡಿ ಬೇಡ, ಬಿಸ್ಕೆಟ್ಟು ಕಾಫಿ ಸಾಕು ಅಂದಂತಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.